ಸ್ನೇಹಿತರೆ ನಮಸ್ತೆ. ಇವತ್ತು ಒಂದು ಒಳ್ಳೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟಿಗೆ ಒಂದು ಕುಕ್ಕರಲ್ಲಿ 2 ಕಪ್ ನೀರು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ, ಒಂದು 5. ಎಲ್ಲ ನೀಟಾಗಿ ಬಾಯ್ಲ್ ಮಾಡ್ಕೊತಿದ್ದೀನಿ. ಯಾಕೆ ಅಂದರೆ ನನಗಿಲ್ಲೇ ಫ್ಲೇವರ್ ಬೇಕು ವಾಟ್ರಿಗೆ, ನೀರಿಗೆ. ಅದಕ್ಕೋಸ್ಕರ ಎಲ್ಲ ಐಟಮ್ಸನ್ನು ತಂದು ನೀರಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ, ಈಗ ಪುದೀನ ಹಾಕ್ತೆ, ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈ ಫ್ಲೇವರ್ಡಲ್ಲಿ ನಾನು ವಾಟ್ರಲ್ಲಿ ರೈಸ್ ಮಾಡಬೇಕು. ಆವಾಗ ಆ ರೈಸಿಗೆ ಚೆನ್ನಾಗಿ ಫ್ಲೇವರ್ ಹಿಡಿಯುತ್ತೆ, ಚೆನ್ನಾಗಿ ಗಮ್ ಅಂತ ಇರುತ್ತೆ ಇದು ರೈಸು. ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ಮಸಾಲನ. ಈಗ ನೆಕ್ಸ್ಟು ಇದಕ್ಕೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ರೈಸ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ಒಂದು ಕುಕ್ಕರ್ ಇಟ್ಕೊಳ್ಳಿ, ಸರಿನಾ? ಇದು ಪೂರ್ತಿ ರೈಸ್ ಮಾಡೋದು ಬೇಡ, ಒಂದು ಹಾಫ್ ಬಾಯ್ಲ್ ಮಾಡಿ ತಗೋಬೇಕು ರೈಸ್ ಅಷ್ಟೇ. ಈ ಕಡೆ ಇನ್ನೊಂದು ಕಡೆ ಕುಕ್ಕರ್ ತೊಗೊಳ್ಳಿ. ಅದಕ್ಕೆ ಏನೇನು ಮಸಾಲ ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ. ಚಕ್ಕೆ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರು, ಇನ್ನೊಂದು ಅನಾನಸ್ ಹೂವು ತೊಗೊಂಡಿದ್ದೀನಿ. ಓಕೆ, ಒಂದು ಕಡೆ ನೀವು ರೈಸ್ ಇಟ್ಕೊಂಡಿರ್ಬೇಕು, ಇನ್ನೊಂದು ಕಡೆ ನೀವು ಮಸಾಲ ಮಾಡೋಕ್ಕೆ ರೆಡಿ ಆಗ್ತಾ ಇರಬೇಕು, ಚಿಕನ್ನೆಲ್ಲ ಬಾಯ್ಲ್ ಮಾಡಲಿಕ್ಕೆ. ಹಾಗೆ ಇನ್ನೊಂದು ಕುಕ್ಕರ್ಲಿ ಒಂದು 5 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಾದಮೇಲೆ ಈಗ ನೆಕ್ಸ್ಟು ನಾನೇನು ಮಸಾಲ ಎಲ್ಲ ಐಟಮ್ಸ್ ತೋರಿಸಿದ್ನಲ್ಲ ಅದನ್ನು ಇದಕ್ಕೆ ಫಸ್ಟು ರೋಸ್ಟ್ ಮಾಡ್ಕೋಬೇಕು ನಾವು. ಈ ರೀತಿ ನೀವು ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಬಿರಿಯಾನಿ ಆಗುತ್ತೆ. ನೀವು ಕೊನೆಗೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಿಮಗೆ ಬಿರಿಯಾನಿ ಸೂಪರಾಗಿ ಬಂದಿದೆ ಅಂತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮಸಾಲೆ ಎಲ್ಲ ರೋಸ್ಟ್ ಆಗಿದೆ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಒಂದು 5 ರಿಂದ 6 ಈರುಳ್ಳಿ ಹೆಚ್ಚಿ ಹಾಕಿದ್ದೀನಿ. ಓಕೆ, ನೋಡಿ, ಇನ್ನೊಂದು ಕಡೆ ರೈಸ್ ಆಗ್ತಾಯಿದೆ. ನಾನು ಪೂರ್ತಿ ಬಾಯ್ಲ್ ಮಾಡ್ಕೊಳೋದಿಲ್ಲ, ಅದನ್ನು ಒಂದು ಸ್ವಲ್ಪ ಹಾಫ್ ಬಾಯ್ಲು ಮಾಡ್ಕೊಳ್ತೀನಿ. ರೈಸೇ ಗಮ್ ಅಂತ ಇರುತ್ತೆ ಇದು. ಏಕೆಂದರೆ ಫಸ್ಟಿಗಲೇ ಫ್ಲೇವರ್ ಆಗಿಬಿಟ್ಟಿರುತ್ತಲ್ಲ ನೀರು. ಈಗ ಈ ಕಡೆ ನಾವು ಮಸಾಲ ಎಲ್ಲ ಆಯಿಲ್ ಹಾಕಿದ್ದೀನಿ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಫ್ಲೇವರ್ ಬರುತ್ತೆ ಬಿರಿಯಾನಿಗೆ. ಓಕೆ, ಈಗ ನೋಡಿ, ಪಿಂಕ್ ವೈಲೆಟ್ ಕಲರ್ ಇದೆಲ್ಲ ಆನಿಯನ್ನು ವೈಟ್ ಆಗಿದೆ. ಇನ್ನೂ ಕೂಡ ನಾವು ರೋಸ್ಟ್ ಮಾಡಬೇಕು ಅದನ್ನು. ಆ ಪಿಂಕ್ ಕಲರೆಲ್ಲ ಹೋಗಿ ನಾವು ಬ್ರೌನಿಷ್ ಬರಬೇಕು. ನೋಡಿ, ಈಗ ಅಲ್ಲೇ ವೈಟಿಶ್ ಆಗಿ ಒಳ್ಳೆ ಬ್ರೌನಿಷ್ ಬಂದುಬಿಟ್ಟಿದೆ. ಅಷ್ಟು ನೀವು ಇದು ಮಾಡಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ ಒಂದು 4 ರಿಂದ 5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಓಕೆ, ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು. ಓಕೆ, ನೀವು ಸ್ಮೆಲ್ ನೋಡಿದರೆ ಗೊತ್ತಾಗುತ್ತೆ. ಸ್ಮೆಲ್ ನೋಡಿ ಅದಾದಮೇಲೆ ನೀವು ಬೇರೆ ಏನು ಹಾಕಬೇಕು ಅಂತ ನೋಡಬೇಕು. ಓಕೆ, ಅದೆಲ್ಲ ನೀಟಾಗಿ ಹಸಿ ವಾಸನೆ ಹೋಗಿದೆ. ಅದಾದಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಓಕೆ, ಟೊಮೊಟೊ ಫಸ್ಟಿಗಲೇ ಹಾಕಬೇಡಿ. ಯಾಕೆಂದರೆ ಟೊಮೊಟೊ ಹಾಕಿದರೆ ನಿಮ್ಮ ಮಸಾಲೆ ಎಲ್ಲ ನೀರು ಮಾಡಿಬಿಡುತ್ತೆ ಟೊಮೊಟೊ ಹಾಕ್ಬಿಟ್ರೆ. ಅದಕ್ಕೋಸ್ಕರ ಏನು ಮಾಡಬೇಕು, ಫಸ್ಟ್ ಚಿಕನ್ ಹಾಕಿ ಆ ಚಿಕನ್ ಮೇಲೆಲ್ಲ ಇರೋ ಎಣ್ಣೆ ಎಲ್ಲ ಆ ಮಸಾಲೆಗಿರೋ ಎಣ್ಣೆ ಎಲ್ಲ ಬಂದು ಚಿಕನ್ ಮೇಲೆ ಬೀಳಬೇಕು. ಹಾಗಾಗಿ ಎಣ್ಣೆಲಿ ಒಂದು ಸ್ವಲ್ಪ ರೋಸ್ಟ್ ಮಾಡಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಚಿಕನ್ನೆಲ್ಲ ಸ್ಮೆಲ್ ಬರಬಾರ್ದು ಅಂತ. ಓಕೆ, ಆಮೇಲೆ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಯಿತಾ? ಅದಾದಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ಟೊಮೊಟೊ, ಕೊತ್ತಂಬರಿ, ಆಮೇಲೆ ಇದಕ್ಕೂ ಒಂದು ಸ್ವಲ್ಪ ಪುದೀನ. ಕೊತ್ತಂಬರಿ ಮತ್ತು ಪುದೀನ ನಾನು ರೈಸಿಗೂ ಹಾಕಿದ್ದೆ, ರೈಸಿಗೆ ಫ್ಲೇವರ್ ಹಿಡಿಸ್ಲಿಕ್ಕೆ. ಓಕೆ, ಈಗ ಚಿಕನ್ನಿಗೆ ಫ್ಲೇವರ್ ಹಿಡಿಬೇಕಲ್ವಾ, ಅದಕ್ಕೆ ಕೂಡ ಚಿಕನ್ನಿಗೂ ಕೂಡ ಕೊತ್ತಂಬರಿ, ಪುದೀನ, ಟೊಮೊಟೊ, ಆಮೇಲೆ ಮಸಾಲ, ಇದೆಲ್ಲ ಫ್ಲೇವರ್ ಹಿಡಿಬೇಕಲ್ಲ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಓಕೆ, ಈ ರೀತಿ ಮಾಡಿದರೆ ನಿಮಗೆ ಸೂಪರಾಗಿ ಚಿಕನ್ನಿಗೂ ಫ್ಲೇವರ್ ಹಿಡಿಯುತ್ತೆ, ರೈಸಿಗೂ ಫ್ಲೇವರ್ ಹಿಡಿಯುತ್ತೆ. ಕೊನೆಗೆ ಸೂಪರಾಗಿ ಬರುತ್ತೆ. ನೀವು ನೋಡಿಬಿಟ್ಟೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಕೊನೆವರೆಗೂ ವಿಡಿಯೋ ನೋಡಿ. ಓಕೆ, ಇದಾದಮೇಲೆ ನಾನು ವಿಷಲ್ ಮಾಡಿಸ್ತಾ ಇಲ್ಲ, ಜಸ್ಟ್ ಮುಚ್ಚಿಡ್ತಾ ಇದ್ದೀನಿ ಚಿಕನ್ನು ನೀರು ಬಿಡಲಿ ಅಂತ. ಓಕೆ, ಚಿಕನ್ನೆಲ್ಲ ಆಲ್ಮೋಸ್ಟ್ ಬೆಂದಿದೆ. ಈಗ ನೋಡಿ, ಸೈಡಿಗೆ ತೋರಿಸ್ತೀನಿ ನಿಮಗೆ ಎಷ್ಟು ನೀರು ಬಿಟ್ಟರೆ. ನಾನು ನೀರು ಹಾಕೇ ಇರಲಿಲ್ಲ ಇದಕ್ಕೆ. ಅಲ್ಲೆಲ್ಲ ಬಂದಿರೋದು ಚಿಕನ್ನಿಂದ ಬಂದಿರೋ ನೀರದು. ಓಕೆ, ನಾನು ನೀರು ಹಾಕಿರಲಿಲ್ಲ ಇದಕ್ಕೆ ಅಲ್ವಾ. ಎಷ್ಟು ಚೆನ್ನಾಗಿ ಬಂದಿದೆ ನೀರು. ಆಲ್ಮೋಸ್ಟು ಇದೆಲ್ಲ ಬಿಟ್ಟಾದಮೇಲೆ 2 ಕಪ್ಪು ವಾಟ್ರ್ ಹಾಕ್ತಾಯಿದ್ದೀನಿ.
ನಾನು ಫಸ್ಟಿಗೆ 2 ಕಪ್ಪು ರೈಸ್ ತೊಗೊಂಡಿದ್ದೆ. ನಾನು ಟೋಟಲ್ 4 ಕಪ್ಪು ನೀರು ಹಾಕಬೇಕು ಅಲ್ವಾ, ಡಬಲ್ಲು. ಆ 2 ಕಪ್ಪನ್ನ ನಾನು ರೈಸಲ್ಲಿ ಹಾಕಿದ್ದೆ, ಇನ್ನು 2 ಕಪ್ಪನ್ನ ನಾನು ಇಲ್ಲಿ ಬಿರಿಯಾನಿ ಮಾಡುವಾಗ ಹಾಕಿದ್ದೆ ಚಿಕನ್ ಮೇಲೆ. ಆಯಿತಾ, ಟೋಟಲ್ 4 ಕಪ್ ಆಗಿದೆ. ಇನ್ನು ಎಕ್ಸ್ಟ್ರಾ ಏನು ವಾಟ್ರ್ ಬೇಡ ಆಯಿತಾ. ಈಗ ಇನ್ನೊಂದು ಸ್ವಲ್ಪ ಖಾರಕ್ಕೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೊಸರು, ನಾನು 250 ml ಪ್ಯಾಕೆಟಲ್ಲಿ ಹಾಕ್ತಾಯಿದ್ದೀನಿ. ಅದರಲ್ಲೊಂದು 100 ml ಮೊಸರು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಕಮ್ಮಿ ಹಾಕಿ ಮೊಸರು, ಜಸ್ಟ್ ಹುಳಿಗಷ್ಟೇ. ತೀರಾ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅಂಟು ಬಂದುಬಿಡುತ್ತೆ. ಮೊಸರು ಹಾಕ್ಬಿಟ್ರೆ ರೈಸ್ ಅಂಟು ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಹುಳಿ ಬರುತ್ತೆ. ಓಕೆ, ಅದೆಲ್ಲ ಆಗಿದೆ. ಈಗ ಇದನ್ನು ಚೆನ್ನಾಗಿ ಕುದಿಸಿ ಆಯಿತಾ. ನೀವು ಫಸ್ಟಿಗಲೇ ನೀರು ಹಾಕಿ ರೈಸ್ ಹಾಕಿ ಮಾಡಿಬಿಟ್ರೆ ಆ ನೀರಿಗೆ ಫ್ಲೇವರ್ ಹಿಡಿದಿರೋದಿಲ್ಲ. ಅದಕ್ಕೆ ನೀವು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಅವಾಗೇನಾಗುತ್ತೆ, ನೀರಿಗೆಲ್ಲ ಫ್ಲೇವರ್ ಹಿಡಿಯುತ್ತೆ. ಅದಾದಮೇಲೆ ನೀವು ರೈಸ್ ಹಾಕಿದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಲ್ವಾ. ಹಾಗೆ ಈಗ ಎಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ. ಆಮೇಲೆ ಅರ್ಧ ಬಾಯ್ಲ್ ಮಾಡಿರ್ತಕ್ಕಂಥ ರೈಸನ್ನು ಕೂಡ ಇದಕ್ಕೆ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ. ನೀಟಾಗಿ ಶಿಫ್ಟ್ ಮಾಡಿ. ಇದು ಪೂರ್ತಿ ಬಾಯ್ಲ್ ಆಗಿಲ್ಲ, ಸೊ ಇದರಲ್ಲಿರ್ತಕ್ಕಂಥ ನೀರನ್ನು ಕೂಡ ಅಬ್ಸರ್ವ್ ಮಾಡ್ಕೊಳುತ್ತೆ ರೈಸು ಅಲ್ವಾ. ಹಾಗಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಪೂರ್ತಿ ಬಾಯ್ಲ್ ಆಗಿರಲ್ಲ. ಇದಾದಮೇಲೆ ಈ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ರೈಸ್ ಮೇಲೆ ಅಲ್ವಾ. ನೀವು ರೈಸ್ ಮೇಲೆ ತುಪ್ಪ ಹಾಕಬೇಕು. ಫಸ್ಟಿಗಲೇ ನೀವು ತುಪ್ಪ ಹಾಕ್ಬಿಟ್ರೆ ಅದು ಫ್ಲೇವರ್ ನಿಮಗೆ ಚೆನ್ನಾಗಿ ಬರೋದಿಲ್ಲ, ರೈಸಿಗೆ ತುಪ್ಪದ ಫ್ಲೇವರ್ ಹಿಡಿಯೋದಿಲ್ಲ. ಹಾಗಾಗಿ ರೈಸ್ ಮೇಲೆ ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ರೈಸ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳತ್ತೆ ಅಲ್ವಾ. ನೀವು ಹೀಗೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಫ್ಯಾಮಿಲಿ ಇವೆಂಟಲ್ಲೆಲ್ಲ ಸೂಪರಾಗಿ ಮಾಡ್ಬೋದು ಇದನ್ನು. 2 ವಿಷಲ್ ಆದಮೇಲೆ ನೋಡಿ ಹೆಂಗಾಗಿದೆ ಇವಾಗ ಆಯಿತಾ. ನೀವೆಲ್ಲ ರಿಲೇಷನ್ಸ್ ಎಲ್ಲ ಬಂದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ, ಮತ್ತು ಕೊನೆವರೆಗೂ ನೆನ್ಪಿಟ್ಕೊಂಡಿರ್ತಾರೆ ನೀವು ಮಾಡಿರೋದನ್ನು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇನ್ನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಬೌಲಿಗೆ, ಆಗ ಎಷ್ಟು ಸೂಪರಾಗಿ ಕಾಣುತ್ತೆ ಅಂತ. ಅದನ್ನು ನೋಡಿಬಿಟ್ಟು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನು ನೆಕ್ಸ್ಟ್ ಒಳ್ಳೆ ಬಿರಿಯಾನಿ ಮಾಡಿಕೊಡ್ತೀನಿ. ಇದು ದಮ್ ಬಿರಿಯಾನಿ ನಾನು ಮಾಡಿರೋದು ಇವತ್ತು. ನೆಕ್ಸ್ಟ್ ಬೇರೆ ಟೈಪ್ ಆಫ್ ಬಿರಿಯಾನಿ ನಾನು ಮಾಡಿಕೊಡ್ತೀನಿ. ಓಕೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಲ್ಲ ಮಸಾಲೆ ಎಲ್ಲ ರೈಸಿಗೆ ಎಷ್ಟು ಹಿಡ್ದಿದೆಯಾ. ಮತ್ತು ಹೋಟ್ಲಲ್ಲೂ ಎಷ್ಟು ಚೆನ್ನಾಗಿ ಮಾಡಿರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಮನೇಲೆ. ಈ ರೀತಿ ನೀವು ಮಾಡಿದ್ರಿ ತುಂಬ ಮಕ್ಕಳು ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನೇನು ತುಂಬ ಏನು ಮಸಾಲ ಮಾಡಿಲ್ಲ, ಇದಕ್ಕೆ ಒಂದು ಮೀಡಿಯಮ್ ಮಸಾಲ ಹಾಕಿದ್ದೀನಿ. ಓಕೆ, ಈ ರೀತಿ ನೀವು ಮಾಡಿ ಎಂಜಾಯ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.